ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ SSLC ನ ಒಂದು ರಿಸಲ್ಟ್ ಬಂದು ಅವಾಗಲೇ ಅನೌನ್ಸ್ಮೆಂಟ್ ಆಗಿದೆ. ನೀವು ಹೋಗಿ ಇವಾಗ KERResult.nic ಈ ಒಂದು ವೆಬ್ಸೈಟ್ ನಲ್ಲಿ ಚೆಕ್ ಮಾಡ್ಕೋಬಹುದು. ಎಲ್ಲರೂ ಕೂಡ ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ನಿಮ್ಮ ಒಂದು ಪರ್ಸೆಂಟೇಜ್ ನ ನಮಗೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಪಾಸ್ ಆಗಿದ್ದೀರಾ ಅವ್ರಿಗೆ ಹಾರ್ಟ್ಫುಲಿ ಕಂಗ್ರಾಚುಲೇಷನ್ ಎಷ್ಟು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಫೇಲ್ ಆಗಿರೋರಿಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ನಾವಿದೀವಿ ಅದಕ್ಕೋಸ್ಕರನೇ. ಯಾರೆಲ್ಲ ಫೇಲ್ ಆಗಿದಿರೋ ಎಕ್ಸಾಮ್ 2 ನಿಮ್ಗೋಸ್ಕರನೇ ಇದೆ ಅಂತಾನೆ ಹೇಳ್ಬೋದು. ಎಕ್ಸಾಮ್ 2 ಯಾವಾಗ ನಡೆಸ್ತಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಇನ್ಫಾರ್ಮೇಶನ್ ಕೂಡ ಇದೇ ಚಾನಲ್ ಅಲ್ಲೇ ಸಿಗುತ್ತೆ ನಿಮ್ಗೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದಷ್ಟೇ ನಿಮ್ ಕೆಲಸ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಮೊದಲನೇದಾಗಿ ಎಕ್ಸಾಮ್ 2 ಅನ್ನುವಂಥದ್ದು ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಕೂಡ ಕರಿಬಹುದು. ನೀವು ಆಕ್ಚುಲ್ ಆಗಿ ಇದನ್ನ ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಹೇಳಿ ಕರಿಬಾರ್ದು ಅಂತ ಹೇಳಿದ್ದಾರೆ. ಏನಕ್ಕಪ್ಪ ಅಂದ್ರೆ ನೀವು ಎಕ್ಸಾಮ್ 2 ನ ಬರೀತಿದ್ದೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ಫೇಲ್ ಅಥವಾ ಸೆಕೆಂಡ್ ಅಟೆಂಪ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿ ತೋರಿಸೋದಿಲ್ಲ ಅಂತ ಹೇಳಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಹಂಗಾಗಿ ನೀವು ಫಸ್ಟ್ ಅಟೆಂಪ್ಟ್ ಅಲ್ಲೇನೆ ಪಾಸ್ ಆಗಿದ್ದೀರಾ ಅಂತ ಹೇಳಿ ಅರ್ಥ. ಸೆಕೆಂಡ್ ಎಕ್ಸಾಮ್ ನ ನೀವು ಬರೆದು ಪಾಸ್ ಆಗಿದ್ರು ಕೂಡ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಗಿದ್ದೀರಾ ಅಂತಾನೆ ಸರ್ಟಿಫಿಕೇಟ್ ಬರುತ್ತೆ. ಈ ಒಂದು ಮೈಂಡ್ ಸೆಟ್ ಇದ್ರೆ ತೆಗೆದಾಕ್ಬಿಡಿ ಅದನ್ನ, ಓಕೆನಾ? ಸೊ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯಾವಾಗ ಎಕ್ಸಾಮ್ 2 ಅಂತ ಹೇಳೋದಾದ್ರೆ ಮೇ 26ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಜೂನ್ 2ನೇ ತಾರೀಕಿಂದ 6 ಸಬ್ಜೆಕ್ಟ್ ಇದ್ರೆ 6 ಸಬ್ಜೆಕ್ಟ್ ಕೂಡ ಇಷ್ಟ್ರ ಒಳಗಡೆನೆ ಕಂಪ್ಲೀಟ್ ಆಗುತ್ತೆ. ತುಂಬಾ ಜನ ಬಂದು 5 ಸಬ್ಜೆಕ್ಟ್ ಪಾಸ್ ಆಗಿದ್ದೀನಿ ಬ್ರೋ, 1 ಸಬ್ಜೆಕ್ಟ್ ಫೇಲ್ ಆಗಿದ್ದೀನಿ, ಇವಾಗ 6 ಸಬ್ಜೆಕ್ಟ್ ಬರಿಬೇಕಾ ಅಂತ ಕೇಳ್ತಿದ್ರೆ ಯಾವುದೇ ಕಾರಣಕ್ಕೂ 6 ಸಬ್ಜೆಕ್ಟ್ ಬರೆಯುವಂತ ಒಂದು ಅವಶ್ಯಕತೆ ಇಲ್ಲ. 1 ಸಬ್ಜೆಕ್ಟ್ ಬರೆದ್ರೆ ಸಾಕು, ನೀವು ಪಾಸ್ ಆಗ್ತೀರಾ. ಸೊ 1 ಸಬ್ಜೆಕ್ಟಿಗೆ ಮಾತ್ರ ನೀವು ಬರೀಬೇಕು. ಮತ್ತೆ ಇನ್ನೊಂದು ಫೀಸ್ ಎಷ್ಟು ಅಂತ ಕೇಳ್ತಿದ್ರೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ 1 ಮತ್ತೆ ಎಕ್ಸಾಮ್ 2 ಮತ್ತೆ ಎಕ್ಸಾಮ್ 3ಗೆ ಫೀಸ್ ಇರೋದಿಲ್ಲ ಅಂತ ಹೇಳಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೀವು ಫ್ರೀ ಆಗಿ ಎಕ್ಸಾಮ್ 2 ಮತ್ತೆ ಎಕ್ಸಾಮ್ 3ನ ಕಟ್ಟಿಬಿಟ್ಟು ಪಾಸ್ ಮಾಡ್ಕೋಬಹುದು. ಸೊ ಎಕ್ಸಾಮ್ 2 ಯಾವಾಗ ಅಂತ ಹೇಳೋದಾದ್ರೆ ಮೇ 26ನೇ ತಾರೀಕಿಂದ ಜೂನ್ 2ನೇ ತಾರೀಕು ತನಕನೂ ಕೂಡ ರನ್ ಆಗುತ್ತೆ. ಇದು ನೀವು ಆಲ್ ಟಿಕೆಟ್ ನ ನಿಮ್ಮ ಒಂದು ಸ್ಕೂಲ್ ನಲ್ಲಿ ಹೋಗಿ ಇಸ್ಕೋಬೇಕಾಗುತ್ತೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್ ಗಳಿಗೆ. ಬೇಗ ಪ್ರಿಪೇರ್ ಆಗ್ತೀರಿ, ಇನ್ನೇನು ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್ 2 ಬಂದು. ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ. ಜೈ ಹಿಂದ್.